ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ಒಂದು ಬೈಕ್ ರೈಡಿಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಜೊತೆ. ಬೆಂಗಳೂರಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ KRS ಬ್ಯಾಕ್ ವಾಟರ್ಸ್ಗೆ ಹೋಗ್ತಾ ಇದ್ದೀವಿ. KRS ಬ್ಯಾಕ್ ವಾಟರ್ಸಲ್ಲಿ ಒಂದು ಒಳ್ಳೆ ಟೆಂಪಲ್ ಇದೆ ಅಂತ ಹೇಳಿದ್ರು ನಮ್ಮ ಫ್ರೆಂಡು. ಸೊ ಅದಕ್ಕೆ ಅದನ್ನು ನೋಡ್ಕೊಂಡು ಹಂಗಾಯಿತು, ಒಂದು ಶಾರ್ಟ್ ಟ್ರಿಪ್ ಆಯಿತು ಅಂತ ಹೋಗ್ತಾ ಇದ್ದೀವಿ. ನಾನು ಯಾವತ್ತೂ ಬೈಕ್ ರೈಡ್ ಮಾಡಿಲ್ಲ ಎಷ್ಟು ದೂರ, ಬಟ್ ಫಸ್ಟ್ ಟೈಮ್ ಬೈಕ್ ರೈಡ್ ಹೋಗ್ತಾ ಇದ್ದೀನಿ. ಅದರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಶಾರ್ಟ್ ಟ್ರಿಪ್ ಹೆಂಗಿರುತ್ತೆ ಅದೆಲ್ಲ ಹೇಳ್ತೀನಿ. ನಾನು ಒಂದು ಬೈಕ್ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿಂದ ಹುಡಿಗೆ ಹೋಗಿ ಹುಡಿಯಿಂದ ಬೈಕ್ ಪಿಕಪ್ ಮಾಡಿಕೊಂಡು ಅಲ್ಲಿಂದ ನನ್ನ ಫ್ರೆಂಡ್ ಕ್ಯಾಚ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ. ವೆಲ್ಕಮ್ ಟು ಇರೋದೊಂದೇ ಜೀವನ, ನಿಮ್ಮ ಭಾರ್ಗವ ಮಾಡುವ ಸ್ವಾಗತ ಸುಸ್ವಾಗತ. ಇವಾಗ ಬೈಕ್ದು ಪ್ರೀ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ದೀನಿ. ಇದು ಬಹಳ ಮೇನ್ ಇಂಪಾರ್ಟೆಂಟು. ಯಾಕೆಂತಂದರೆ ಅವರು ಆಮೇಲೆ ನಮ್ಮದು ಬೈಕ್ ಕಂಡೀಷನ್ ಹೀಗಿರಲಿಲ್ಲ ಅಂತ ಏನು ಬೇಕಾದರೂ ಕ್ಲೇಮ್ ಮಾಡ್ಬೋದು. ಸೊ ಬೈಕ್ ರೆಂಟಲ್ ತೊಗೋಬೇಕಾದ್ರೆ ನೀವು ಪ್ರತಿಯೊಂದನ್ನು ಫಸ್ಟು ಕ್ಲಿಯರಾಗಿ ನೋಟ್ ಮಾಡ್ಕೋಬೇಕು. ಬೈಕ್ ಸೆಂಟ್ರಲ್ಲಿ ಬೈಕ್ ತೊಗೊಂಡು ಸೀದಾ ಪೆಟ್ರೋಲ್ ಬಂಕಿಗೆ ಬಂದು ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀನಿ. ಇವಾಗ ಇಲ್ಲಿಂದ ಸೀದಾ ಬಿಟ್ಟು ನನ್ನ ಫ್ರೆಂಡ್ ಕ್ಯಾಚ್ ಮಾಡೋದು. ಸೊ ಅಲ್ಲಿಂದ ಇಬ್ಬರು ನಮ್ಮ ಟ್ರಿಪ್ ಸ್ಟಾರ್ಟ್ ಮಾಡ್ತೀವಿ. ಏನ್ರಿ ಮಲ್ಲ ಫುಲ್ ಇರಾಗಿ ಬಂದ್ಬಿಟ್ಟಿರಲ್ಲ, ಜಾಕೆಟ್ ಇದ್ದಿದ್ದೆಲ್ಲ ಬಿಟ್ಟು ಬಂದಿದೆ. ಹೋಣ ಹಾಂ ಫುಲ್ ಆಯ್ತು. ಲೆಟ್ಸ್ ಗೋ ದೆನ್. ಮಾಸ್ಕ್ ಅಂತಿರಲ್ಲ ಅಂತ ಬೈಕ್ ಒಳಗೆ ಬರ್ಜರಿ ಕಾಣಕತ್ತೀನಿ. ಸರಿ ನಂಗೆ ಏ ಬಟ್ ಬೇಕಂದ್ರೆ ಭಾಳ ಲೈಕ್ ಆಯ್ತು ನನಗೆ ಬೈಕ್. ಪೊಸಿಷನ್ ಏನೆಲ್ಲ ಮಸ್ತ್ ಐತಿ ಅಂತಾರೆ ಸೋರಿ.
ಸ್ನೇಹಿತರೆ, ನಾವು ಇವಾಗ ಹೋಗ್ತಾ ಇರೋ ಜಾಗ ಯಾವುದು ಅಂತ ಹೇಳಿದ್ರೆ, ಇದು KRS ಡ್ಯಾಮ್ ಹತ್ತಿರ ಇರತಕ್ಕಂಥ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಬಹಳ ಕೇಳಿದ್ದೆ ನಾನು, ಬಟ್ ಯಾವತ್ತೂ ವಿಸಿಟ್ ಮಾಡಿರಲಿಲ್ಲ. ಹಾಗಾಗಿ ಆ ದೇವಸ್ಥಾನದ ಕಡೆ ಇವತ್ತು ಹೋಗ್ತಾ ಇದ್ದೀವಿ. ನಾವು ಮೈಸೂರು ರೋಡಿಂದ ಹೋಗಿ ಜಾಯ್ನ್ ಆಗ್ಬೋದು, ಬಟ್ ನಾವು ಆಯ್ಕೆ ಮಾಡ್ಕೊಂಡಿದ್ದ ದಾರಿ ಯಾವುದು ಗೊತ್ತಾ? ನೆಲಮಂಗಲ ಟೋಲಿಂದ ಲೆಫ್ಟಲ್ಲಿ ಮಂಗಳೂರು ಹೈವೇ ಇದೆಯಲ್ಲ, ಮಂಗಳೂರು ಹೈವೇ ಮೂಲಕ ಕುಣಿಗಲ್ಲು, ಯಡಿಯೂರು, ನಾಗಮಂಗಲ ಹೀಗೆ ರೋಡ್ ಎಕ್ಸ್ಪ್ಲೋರ್ ಮಾಡಬೇಕು ಅಂಥೇಳಿ ನಾವು ಈ ರೂಟ್ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಬನ್ನಿ ಹೇಗಿರುತ್ತೆ ನಮ್ಮ ಜರ್ನಿ ಅಂತ ನೋಡಿವ್ರಂತೆ. ಬೆಂಗಳೂರಿನ ವೈಟ್ಫೀಲ್ಡ್ನಿಂದ ನಾವು ಹೋಗ್ತಾ ಇರೋ ರೂಟಿನ ಮೂಲಕ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಸುಮಾರು 200 ಕಿಲೋಮೀಟರ್ ದೂರ ಇದೆ. ಒಂದು ಅಂದಾಜು 4ರಿಂದ 4.5 ಗಂಟೆಗಳ ಜರ್ನಿ ಅಂತ ಅಂದ್ಕೊಳ್ಳಿ. 2 ಅವರು ಡ್ರೈವ್ ಮಾಡ್ಕೊಂಡು ಬಂದ್ವಿ. ಒಳ್ಳೆ ಎಕ್ಸ್ಪೀರಿಯನ್ಸು, ಆರಾಮಾಗಿ ಓಡಿಸ್ಕೊಂಡು ಬಂದ್ವಿ. ಬಟ್ ಆದ್ರೂ ಗಾಡಿ 2 ಅವರು ಓಡಿಸಿದ್ಮೇಲೆ ಗಾಡಿಗೆ ಮತ್ತು ನಮ್ಮ ಬಾಡಿ ಎರಡೂ ಹೀಟಾಗಿದ್ವು. ಒಂದು ಒಳ್ಳೆ ಎಳ್ನೀರು ಬೇಗ ತೊಗೊಂಡು ಎರಡನ್ನೂ ಕೂಲಾಗಿಸಿದ್ವಿ. ನಾಲ್ಕು ಗಂಟೆ ರೈಡ್ನ ನಂತರ ಕೊನೆಗೂ ನಾವು ಆ ದೇವಸ್ಥಾನದ ಹತ್ತಿರ ಬಂದಿದ್ದೀವಿ. ದೇವಸ್ಥಾನದ ಹತ್ತಿರ ಬರ್ತಾ ಇದ್ದ ಹಾಗೆ ಹಚ್ಚು ಹಸಿರು ಸುತ್ತಲೂ. ಸೊ ಆ KRS ಡ್ಯಾಮ್ನ ಬ್ಯಾಕ್ ವಾಟರ್ ಎಲ್ಲನೂ ಸುತ್ತಲೂ ಕವರ್ ಆಗಿರುತ್ತೆ. ಆ ದಂಡೆ ಮೇಲೆ ಒಂದು ನಿಮಗೆ ಹೋಗ್ತಾ ಹೋಗ್ತಾ ಒಂದು ದೇವಸ್ಥಾನ ಕಾಣುತ್ತೆ.
ದೇವಸ್ಥಾನದ ಪಕ್ಕದಲ್ಲೇ ದೊಡ್ಡ ಆವರಣ ಇದೆ, ಒಂದು ದೊಡ್ಡ ಮೈದಾನ. ಅದು ನಿಮ್ಮನ್ನು ಬರಮಾಡ್ಕೊಳ್ಳುತ್ತೆ. ಹೋಗ್ತಾ ಇದ್ದ ಹಾಗೆ ಮೊದಲು ಚಿಕ್ಕ ಗಾತ್ರದ ದೇವಸ್ಥಾನ ಅಂತ ಗೋಚರಿಸುತ್ತೆ. ಬಟ್ ಹತ್ತಿರ ಹೋಗ್ತಾ 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 ಆ ದೇವಸ್ಥಾನದ ಗಾತ್ರ ನೋಡಿ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಅಷ್ಟು ದೊಡ್ಡ ದೇವಸ್ಥಾನ ಸ್ನೇಹಿತರೆ. ಪಾರ್ಕಿಂಗ್ ಏನು ತಗೊಳ್ಳಲ್ಲ, ದುಡ್ಡು ಅದಕ್ಕೆ. ಸ್ನೇಹಿತರೆ, ನೀವು ಇವಾಗ ನೋಡ್ತಾ ಇರೋ ದೃಶ್ಯ KRS ಬ್ಯಾಕ್ ವಾಟರ್ಸ್ದು. ಅದ್ರ ಪಕ್ಕದಲ್ಲೇ ನೋಡಿ ಹೆಂಗೆ ಹೊಂದ್ಕೊಂಡಂತೆ ಇರ್ತಕ್ಕಂಥ ದೇವಸ್ಥಾನ ನಮ್ಮ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇಲ್ಲೋಡಿ, ನಮ್ಮ ವಿಶ್ವವಿಖ್ಯಾತವಾದ ಹಂಪಿಯ ಕಲ್ಲಿನ ರಥದ ಪ್ರತಿರೂಪವನ್ನು ಇಲ್ಲಿ ನಿರ್ಮಿಸಲಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಕಲ್ಲಿನ ರಥದ ಪ್ರತಿರೂಪ. ಸ್ನೇಹಿತರೆ, ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು ನಮ್ಮ ಕರ್ನಾಟಕದ ಕೃಷ್ಣರಾಜಸಾಗರದ ಸಮೀಪದಲ್ಲಿರ್ತಕ್ಕಂಥ ಹೊಸ ಕನ್ನಂಬಾಡಿಯ ಸ್ಥಳದಲ್ಲಿದೆ. ಇದು ಕರ್ನಾಟಕದ ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು. ಈ ದೇವಾಲಯವನ್ನು ಕ್ರಿಸ್ತಶಕ 12ನೇ ಶತಮಾನದಲ್ಲಿ, ಅಂದರೆ ಮೈಸೂರು ಜಿಲ್ಲೆ ಸೋಮನಾಥಪುರದಲ್ಲಿರ್ತಕ್ಕಂಥ ಚೆನ್ನಕೇಶವ ದೇವಸ್ಥಾನ ಏನು ನಿರ್ಮಾಣಗೊಳ್ತು, ಆ ಸಮಯದಲ್ಲಿ ನಿರ್ಮಾಣ ಮಾಡಲಾಗಿದೆ. ಆಮೇಲೆ ಈ ದೇವಸ್ಥಾನದ ವಿಶೇಷತೆ ಗೊತ್ತಾ ನಿಮಗೆ? ಹಿಂದೂ ಸಂಸ್ಕೃತಿಯಲ್ಲಿ ನಾವು ಯಾವ್ಯಾವುದನ್ನೆಲ್ಲ ದೇವರು ಅಂತ ಪೂಜೆ ಮಾಡ್ತೀವಿ, ಅದು ನದಿ ಆಗಿರ್ಬೋದು, ಗ್ರಹ ಆಗಿರ್ಬೋದು, ಪ್ರತಿಯೊಂದನ್ನು ಇಲ್ಲಿ ನೀವು ನೋಡ್ಬೋದು. ಸ್ನೇಹಿತರೆ, ಇದ್ರ ಬಗ್ಗೆ ಒಂದು ಕುತೂಹಲಕಾರಿ ಒಂದು ವಿಷಯ ಇದೆ. ಅದೇನು ಅಂತ ಹೇಳಿದ್ರೆ, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು 1909ರಲ್ಲಿ KRS ಅಣೆಕಟ್ಟನ್ನು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದರ ಮೊದಲು ಈ ದೇವಸ್ಥಾನ ಕನ್ನಂಬಾಡಿ ಗ್ರಾಮದಲ್ಲಿತ್ತು. KRS ಅಣೆಕಟ್ಟು ಯೋಜನೆಯಿಂದ ಈ ಕನ್ನಂಬಾಡಿ ಮತ್ತು ಅದರ ಸುತ್ತಮುತ್ತಲಿನ ಬಡಾವಣೆಗಳ ಮುಳುಗುವ ಸಂಭವ ಉಂಟಾಯಿತು. ಆ ಕಾರಣದಿಂದಾಗಿ ಅಂದಿನ ಮೈಸೂರು ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಂಬಾಡಿ ನಿವಾಸಿಗಳಿಗೆ ಹೊಸ ಗ್ರಾಮವನ್ನು ಮಾಡಿಕೊಡ್ತಾರೆ. ಆವಾಗ ಈ ದೇವಸ್ಥಾನ ಎಲ್ಲನೂ ಟ್ರಾನ್ಸ್ಫರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಟ್ರಾನ್ಸ್ಫರ್ ಆಗಲ್ಲ. KRS ಅಣೆಕಟ್ಟು ನಿರ್ಮಾಣವಾದಾಗ ದೇವಸ್ಥಾನದ ಮುಳುಗಡೆ ಆಗುತ್ತೆ. ಅದನ್ನು ಎಲ್ಲರೂ ಖಂಡಿಸ್ತಾರೆ. 1909ರಲ್ಲಿ ಸ್ಟಾರ್ಟ್ ಆಗಿರತಕ್ಕಂಥ ಅಣೆಕಟ್ಟಿನ ಕಾರ್ಯ 1930ರಿಗೆ ಮುಗಿದೋಗುತ್ತೆ. ಮುಗಿದ ಮೇಲೆ ಏನಾಗುತ್ತೆ ಅಂತಂದರೆ, ಈ ಗ್ರಾಮ ಸಂಪೂರ್ಣವಾಗಿ ಆ KRS ಬ್ಯಾಕ್ ವಾಟರ್ಸ್ನಲ್ಲಿ ಮುಳುಗೋಗ್ಬಿಡುತ್ತೆ. ಸುಮಾರು 70 ವರ್ಷಗಳ ಕಾಲ ಈ ದೇವಸ್ಥಾನ ನೀರಿನಲ್ಲೇ ಇತ್ತು. ಆವಾಗ ಯಾವಾಗ ಬರಗಾಲ ಬರುತ್ತೆ, ಕ್ಷಾಮ ಬರುತ್ತೆ, ನೀರಿನ ಮಟ್ಟ ಕೆಳಗಡೆ ಹೋದಾಗ ಈ ದೇವಸ್ಥಾನ ಕಾಣಿಸ್ಕೊಳ್ತಾ ಇತ್ತು. ಕೆಲವರು ಸ್ಥಳೀಯರು ಹೋಗಿ ಇಲ್ಲಿ ಅದನ್ನು ಪುನರುಜ್ಜೀವನಗೊಳಿಸ್ತಾ ಇದ್ರು. ಹೀಗೆ ನಡ್ಕೊಂಡು ಬರ್ತಾ ಇತ್ತು. ಸ್ನೇಹಿತರೆ, ಹೀಗೆ 70 ಸುದೀರ್ಘ ವರ್ಷಗಳ ಕಾಲ ನೀರಿನಲ್ಲಿ ಮುಳುಗೋಗಿರ್ತಕ್ಕಂಥ ಒಂದು ದೇವಸ್ಥಾನ 2000ನೇ ಇಸ್ವಿಯಲ್ಲಿ ಹರಿ ಖೋಡೆ ಅನ್ನೋ ಒಬ್ಬರ ಗಮನಕ್ಕೆ ಬರುತ್ತೆ. ಅವರು
ಫೌಂಡೇಶನ್ ಮುಖಾಂತರ ಈ ದೇವಾಲಯವನ್ನು ಸ್ಥಳಾಂತರಿಸುವಿಕೆ ಮತ್ತು ಪುನಃ ಇದನ್ನು ಸ್ಥಾಪಿಸುವ ಕಾರ್ಯವನ್ನು ತಮ್ಮ ಕೈಗೆತ್ತಿಕೊಳ್ತಾರೆ. ಹೀಗೆ ಈ ದೇವಸ್ಥಾನ ಮರುಜೀವವನ್ನು ಪಡ್ಕೊಳ್ಳುತ್ತೆ. ಅಲ್ಲಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ. ಈ ಕೆಲಸದಲ್ಲಿ ಸಾವಿರಾರು ಜನ ಎಷ್ಟೋ ವರ್ಷಗಳ ಕಾಲ ಕೆಲಸ ಮಾಡಿ ಇದನ್ನ ಕೊನೆಗೂ ಪುನರುಜ್ಜೀವನಗೊಳಿಸ್ತಾರೆ. ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನೈತೆ ಅಂತ ನೋಡಿ, ಎಲ್ಲ ಕಲ್ಲಿಗೆ ನಂಬರ್ ನೋಡ್ರಿ ಅಲ್ಲಿ ಫೋಟೋದಾಗ ಹಾಕಿದ್ದಾರೆ. ಫಸ್ಟ್ ಫೋಟೋ 2001 ಚಂದ್ರಚೂಕ ಹಳಿ ಮೂವಿ ಇದೆ ನೋಡಿ. ಈ ದೇವಸ್ಥಾನ ಅಲ್ಲಿದ್ದಾಗ ಶೂಟಿಂಗ್ ಅದು 2001. ಸೆಕೆಂಡ್ ಚಂದ್ರಚೂರಿ. ಓ, ಚಂದ್ರಚೂರಲ್ಲಿ ಈ ಮೂವಿ, ಈ ದೇವಸ್ಥಾನ ಅಲ್ಲಿದ್ದಾಗ ಶೂಟಿಂಗ್ ಅದು 2001. ಅದು ಮುಳುಗಿದ್ದಾಗ, ಮುಳುಗಿ ಡ್ರೈ ಆದ್ಮೇಲೆ 2002. ಸೆಕೆಂಡ್ ಫೋಟೋ ಇದೆಲ್ಲ ಫುಲ್ ಡ್ರೈ, ಎಲ್ಲ ಕಲ್ಲಿಗೆ ನಂಬರ್ ಹಾಕಿದಾರೆ ನೋಡಿ. ಡ್ರೈ ನೋಡಿಲ್ಲ ಆಮೇಲೆ ನಂಬರಿಂಗ್ ಹಾಕೊಂಡು. ಮೂರನೇ ಫೋಟೋ ಇದೆಲ್ಲ ಇಲ್ಲಿ ಕಟ್ಟು ಪ್ಲೇಸ್ 2000 ಹರಿಕೋಡೆ ಫೋಟೋ. ಅದು ಆ ಕಡೆ ರೈಟ್ ಸೈಡ್ ಪೆಟ್ಟಿಗೆ ಇದೆಲ್ಲ ಅದು ಸ್ಕೆಚ್. ಇವಾಗ ಪ್ರೆಸೆಂಟ್ ಹೀಗೆ ದೇವಸ್ಥಾನ ಅಂತ ತೋರಿಸಿದ್ದಾರೆ. ಅವ್ರ ಟೈಮ್ದಾಗಂದ್ರೆ ಒಂದ ಮಂಟಪ ಇತ್ತು ಪ್ರಂಟಪ್ ಪೈಸಾ ಟೈಮ್ದಾಗ. ಇವರು ಈ ಸೈಡ್ 3, ಇದು ಅಲ್ಲಿ 2, ಇದೊಂದು ಆ ಸೈಡ್ 3, ಒಟ್ಟು 7 ಮಂಟಪ. ಅದನ್ನು ಚಾರಿಟಿ ಎಕ್ಸ್ಟ್ರಾ ಮಾಡಿದ್ದಾರೆ ಹೊರಗಡೆ. ಇದು ಒಳಗಡೆ ದೇವಸ್ಥಾನ ಮೇಲೆ ಕಳಸ ಇರಲಿಲ್ಲ ಆಗಿನ ಟೈಮ್ದಾಗ. ಈಗೆಲ್ಲ ದೇವಸ್ಥಾನ ಕಳಸ ಮಾಡಿದ್ದಾರೆ. ಅದರಲ್ಲಿ 80% ಹಾಲಿ ಸ್ಟೋನ್ ಇದೆ, 20% ಹೊಸ ಸ್ಟೋನ್. ಅಂದ್ರೆ ಮೊದಲು ಹಳಿ ಟೆಂಪಲ್ ಇತ್ತು, ಅದ್ರೊಳಗೂ ಇಷ್ಟು ದೇವರೆಲ್ಲ ಇದ್ದು. ಇಷ್ಟು ದೇವರೆಲ್ಲ ಎಲ್ಲ ದೇವಸ್ಥಾನ ಮೇಲೆ ನೀವು ನೋಡಿಲ್ಲ, ಅದೇ ಜ್ಞಾನ ಕೊಟ್ಟು ನೋಡ್ರಿ ಗೊತ್ತಾಗುತ್ತೆ. ಎಲ್ಲ ದೇವಸ್ಥಾನ ಮೇಲೆ ಕಲ್ಲಿಗೆ ಇವುದಾವ ನೇಮ್ಸ್ ನಾವು. ಇಲ್ಲ ಸರ್, ಪ್ಯೂರ್ ಪ್ರೈವೇಟ್ ಕೋಡೇಜ್ ಕಂಪ್ನಿ. ಸ್ಟಾರ್ಟ್ ಆಗಿದ್ದು ಸರ್ ಇದು. ಅಲ್ಲಿತ್ತ 2002 ತಗೊಂಡ್ಬಂದು 3 ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ 16 ಕಂಪ್ಲೀಟ್. 14 ವರ್ಷಕ್ಕೆ 14 ವರ್ಷ ದಿನಾಲೇ 2000 ಜನ ಕೆಲಸ ಮಾಡ್ತಾ ಇದ್ದಾರೆ. ಓ, 14 ವರ್ಷ 2000 ಜನ. 14 ವರ್ಷ. ಇದರಲ್ಲಿ 80% ಹಳಿ ಇದೆ, 20% ಹೊಸ ಸ್ಟೋನ್ ಇದೆ. 2017-18 ಬಂದಿದ್ದೆ. ಅವಾಗಿನ ಅವರೇ ಜಮೀನು ಪರ್ಚೇಸ್ ಮಾಡಿ ಅವರೇ ಕಟ್ಟಿ ಅವರೇ ಮೇಂಟೆನೆನ್ಸ್ ಎಲ್ಲ ಅವರೇ ಮಾಡೋದು. ಈಗ ಅವ್ರ ಅದಿನೇ ಇದು. ₹1 ಬಿಡಲ್ಲ. ಅದೇ ಸರ್, ಅದೇ ಇದು ಜಾದು ಇದೆ. ಅವ್ರಿಗೆ ಬೇಕಾಗಿಲ್ಲ ಅಷ್ಟೇ. ಕಟ್ಟಕ್ಕೆ ಎಷ್ಟು ದುಡ್ಡು ಹೋಗಿರ್ಬೋದು ಇದಕ್ಕೆ? 1000 ಕೋಟಿ ಆಗಿರ್ಬೋದು. 1000 ಕೋಟಿ. ಒಂದೊಂದು ಕಲ್ಲು ಕೆತ್ತಾಗ ಲಕ್ಷ ಕೊಟ್ಟಿದ್ದಾರೆ. ನಿಜ, ಕಲ್ಲಿಂದ ಏನು ಕಟ್ಟಿದ್ರೂ ಸಿಕ್ಕಾಬಿಟ್ಟೆ ಹೋಗುತ್ತೆ. ಆಕ್ಚುಲಿ ಅವ್ರು ಮಾಡಿಸಿದ್ದು ಏನಕ್ಕೆ ಅಂತೀರಿ? ಇದು ಆತ್ಮತೃಪ್ತಿ. 2 ಆತ್ಮತೃಪ್ತಿ. ತುಂಬಾ ನಾನು ಇಂಥವು ಎಷ್ಟೋ ಮುಳಿಗೆ ಹೋದ್ರು ಬ್ಯಾಂಕ್ಗಳನ್ನೆಲ್ಲ ಉದ್ಧಾರ ಮಾಡಿದ್ದಾರೆ ಅವರು. ಹೌದಾ? ಬ್ಯಾಂಕ್ಗಳು ಅಲ್ಲಿ ಪಾಂಡವಪುರದ ಈಗ ಒಂದು 30 ವರ್ಷ ಮೊದಲು ಒಂದು ಇದನ್ನ ಕಟ್ಟಿದಾರಂತೆ. ಸಾರ್ವಜನಿಕರ ಗ್ರಂಥಾಲಯ ಕಟ್ಟಿದ. ಅವಾಗ ನಾವು 30 ಲಕ್ಷ ಮಾಡಿ ಕಟ್ಟಿದ 30 ವರ್ಷ ಮೊದಲು. ಆಗಿನ ಟೈಮಾಗ 30 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. 30 ಲಕ್ಷ ಅಂತ ಗ್ರಂಥಾಲಯ ನೋಡಿದ್ರೆ. ಅವ್ರ ಓನರ್ ಹೆಸರೇನು? ಹರಿಕೋಡೆ ಅಂತ. ಹರಿಕೋಡೆ. ಕರ್ನಾಟಕದವ್ರ ಅವರು? ಬೇರೆ ಈ ಕರ್ನಾಟಕ 100 ವರ್ಷದ ಇಲ್ಲ, ಕರ್ನಾಟಕದ ಭಾಷೆ. ಮುಂಚೆ ಎಲ್ಲ ಬೇರೆ ಕಡೆಯಿಂದ ಅವ್ರು ಬಂದು 100 ವರ್ಷ ಮೊದಲು ಬಂದು ಇಲ್ಲಿ ಬೆಂಗಳೂರಿಗೆ ಬಂದು ಬಿಸ್ನೆಸ್ ಮ್ಯಾನ್ ಆಗಿ ಬಂದು ಇವ್ರ ತಾತ ಹರಿಕೋಡೆ ಅವ್ರ ತಾತ. ಅದು ಸಾಮಾನ್ಯ, ಬಹಳ ಸಿಂಪಲ್. ಅವ್ರಿಗೆ ಬರ್ತಾರಲ್ವಾ, ಬಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಬಂದು ಪಬ್ಲಿಕ್ ಜೊತೆ ಗಾಡಿಯಲ್ಲಿ ತರುತ್ತಾರೆ. ಅಲ್ಲೇ ಜನ ಪಾರ್ಕಿಂಗ್ ಇದು ಚಪ್ಪಲ್ ಸ್ಟ್ಯಾಂಡಿಗೆ ಚಪ್ಪಲ್ ಬಿಡ್ತಾವಲ್ಲ, ಹಂಗೆಲ್ಲ ಅಲ್ಲೇ ಗಾಡೀಲಿ ಬಿಟ್ಕೊಂಡು ಕೈ ತೊಳ್ಕೊಂಡು ಸುಮ್ಮನೆ ಬಂದು ಪಬ್ಲಿಕ್ದಾಗೆ ಲೈನ್ ಹಚ್ಕೊಂಡು ಹೋಗಿ ಕೈ ಮುಕ್ಕೊಂಡು ಆಫೀಸ್ನಾಗ ಮನಸ್ಸಾಗ ಕುತ್ಕೋತಾರೆ. ಇಲ್ಲಿ ಮಂಟಪದಾಗ ಕುತ್ಕೋತಾರೆ. ಇಲ್ಲಿ ರೌಂಡ್ ಹಾಕ್ಕೊಂಡು ಬಂದು ಹೋಗಿಬಿಡ್ತಾರೆ. ಸ್ನೇಹಿತರೆ, ನೋಡಿದ್ರಲ್ಲ ದೇವಸ್ಥಾನ ಹೆಂಗಿತ್ತು ಅಂತ. ನಾವು ದೇವಸ್ಥಾನದಲ್ಲ ಸುತ್ತಾಡಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿನ ಕೆಲವೊಂದು ಜನಗಳ ಜೊತೆ ಮಾತಾಡಿ ಸ್ವಲ್ಪ ಅದರ ಬಗ್ಗೆ ತಿಳ್ಕೊಂಡ್ವಿ. ಅದಾದ ನಂತರ ನಮ್ಮ ಕೃಷ್ಣರಾಜೇಂದ್ರ ಸಾಗರದ ಎಲ್ಲ ಬ್ಯಾಕ್ ವಾಟರ್ನ ದೃಶ್ಯಗಳನ್ನು ನೋಡಬೇಕು ಅಂತ ಹಾಗೆ ಹೊರಟ್ವಿ. ಈ ದಾರಿ ಹೋಗೋದು ಬೃಂದಾವನ್ ಗಾರ್ಡನ್ಗೆ. ಇಲ್ಲಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಬೃಂದಾವನ್ ಗಾರ್ಡನ್ ಸಿಗುತ್ತೆ.
ಬಟ್ ನಾವು ಬೃಂದಾವನ್ ಗಾರ್ಡನ್ಗೆ ಹೋಗ್ತಾ ಇಲ್ಲ. ನಾನು ಬೇಜಾನ್ ಸರಿ ಹೋಗಿ ಬಂದಿದ್ದೀನಿ. ಹಾಗಾಗಿ ನಮ್ಮ ಉದ್ದೇಶ ಆಫ್ ಬೀಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಾಗಿರೋದ್ರಿಂದ ಅಲ್ಲಿಗೆ ನಾವು ಹೋಗ್ತಾ ಇಲ್ಲ. ಸೊ ಹಾಗೆ ಬ್ಯಾಕ್ ವಾಟರ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ಓಹೋ, ಅಲ್ಲಿಂದ ನೋಡಿದ್ವಲ್ಲ ಅದಲ್ಲ ಇದು ಡ್ಯಾಮ್. ಡ್ಯಾಮ್ ಅಲ್ರಿ ಅದು ಕೆನಾಲ್ಗೆ ನೀರು ಬಿಡ್ತಿರ್ತಾರಲ್ರಿ, ಹಾಂ ಹಾಂ, ಚೆಕ್ ಡ್ಯಾಮ್. ಅದ ಚೆಕ್ ಡ್ಯಾಮ್. ಇಲ್ಲಿಂದ ಸ್ಟೋರ್ ಮಾಡ್ಕೊಂಡು ಬಿಡ್ತಾರೆ. ಒಂದು ಓಪನ್ ರೀ, ಈ ಕಡೆ ಆ ಕಡೆ ಇರೋದಿಲ್ಲ. ಮೇನ್ ಕಟ್ಟಿ ಇಲ್ಲಿ ಮುಂದೆ ಇತ್ತು ತೋರಿಸ್ತಾನೆ, ಅಲ್ಲಿ ಪೊಲೀಸರು ನಿಂತಿರ್ತಾರೆ. ಈ ಮನೆ ಬಂದಿದ್ದಿಲ್ರಿ, ಒಂದು 15 ದಿವಸದಿಂದ ಬಂದಿದ್ದೀವಿ. ಹಾಂ, ಈ ರೋಡ್ ಇರಕ್ಕಿಲ್ಲ, ಇವಾಗ ಹಾಕಿದ್ದಾರೆ. ಹಾಂ, ಮೋಸ್ಟ್ಲಿ ಅದಕ್ಕೆ ಕಲ್ಲಿಟ್ಟಾರೆ ಅನ್ಸುತ್ತೆ. ಮಸ್ತ್ ವ್ಯೂ ಐತಲ್ರಿ. ಸ್ನೇಹಿತರೆ, ನಮಗೆ ದಾರಿಯಲ್ಲಿ ಕಂಡಂಥ ಎಲ್ಲ ಬ್ಯಾಕ್ ವಾಟರ್ನ ದೃಶ್ಯಗಳು ಮತ್ತು ಅಲ್ಲಿ ಕಂಡ ಕೆಲವೊಂದು ಚೆಕ್ ಡ್ಯಾಮ್ಗಳ ದೃಶ್ಯಗಳು ಎಲ್ಲವನ್ನು ನೋಡಿಕೊಂಡು ಹೋಗ್ತಾ ಇರಬೇಕಾದ್ರೆ ನಮಗೆ ದಾರಿಯಲ್ಲಿನೇ ಬೃಂದಾವನ್ ಗಾರ್ಡನ್ ಸಿಕ್ತು. ಹಾಗೆ ಸುಮ್ಮನೆ ವಿಸಿಟ್ ಮಾಡಿಕೊಂಡು ಹೋಗೋಣ, ಇಲ್ಲಿವರೆಗೂ ಬಂದಿದ್ದೀವಿ ಅಂತ. ಸೊ ಒಳಗಡೆವರೆಗೂ ಬಂದು ಸ್ವಲ್ಪ ಬೃಂದಾವನ್ ಗಾರ್ಡನ್ ಅಲ್ಲೇ ಹೊರಗಿನಿಂದ ನೋಡ್ಕೊಂಡ್ವಿ. ಏನೋ ಒಂದು ಖುಷಿ ಬೃಂದಾವನ್ ಗಾರ್ಡನ್ ನೋಡೋದಕ್ಕೆ. ಬಟ್ ಈ ಸರಿ ನಿಮಗೆ ಪೂರ್ತಿಯಾಗಿ ತೋರ್ಸೋಕ್ಕಾಗಲ್ಲ, ಆದರೆ ಇನ್ನೊಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಅದನ್ನು ಬೇರೆ ಟೈಮು. ಎಲ್ಲ ನೋಡಿಕೊಂಡು ಅಲ್ಲಿಂದ ಹೊರಡೋಷ್ಟೊತ್ತಿಗೆ ರಾತ್ರಿ ಆಗೇ ಬಿಟ್ಟಿತ್ತು. ನಾವು ಸುಮಾರು 4ರಿಂದ 4.25 ಗಂಟೆ ಜರ್ನಿ ಮಾಡಬೇಕಾಗಿದ್ದರಿಂದ ಅಲ್ಲಿಂದ ಸುಮಾರು 7 ಗಂಟೆಗೆ ಬಿಟ್ವಿ. ಹೋಗಬೇಕಾದ್ರೆ ಎಷ್ಟು ಹುಮ್ಮಸ್ಸಿತ್ತು, ಬರಬೇಕಾದ್ರೆ ಅಷ್ಟೇ ಟಯರ್ಡ್ ಆಗಿತ್ತು. ಬಟ್ ಏನು ಮಾಡೋಕ್ಕಾಗುತ್ತೆ, ಜರ್ನಿನಲ್ಲಿ ಎಲ್ಲನೂ ಇದ್ದೇ ಇರುತ್ತೆ. ಹಾಗಾಗಿ ರಾತ್ರಿ ಅಲ್ಲಿಂದ ಹೊರಟು ಬೆಂಗಳೂರಿಗೆ ಬಂದಾಗ ಸುಮಾರು 12 ಗಂಟೆ ಆಗಿತ್ತು. ಈ ಜರ್ನಿ ಮಾತ್ರ ವಂಡರ್ಫುಲ್ ಜರ್ನಿ ಸ್ನೇಹಿತರೆ. ಇಟ್ಸ್ ಎ ಮೆಮೊರೇಬಲ್ ಡೇ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಇದೆ, ನಿಮಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.